ಬಿಗ್ ಬಾಸ್ ಮನೆಯಿಂದ ಈ ವಾರ ಆಚೆ ಬಂದಂತಹ ಶಿಶಿರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಹೇಗಿತ್ತು ಬಿಗ್ ಬಾಸ್ ಜರ್ನಿ ಅನ್ನೋದ್ರ ಬಗ್ಗೆ. ಶಿಶಿರ್ ಅವರೇ, ಹಾಯ್. ನಿಮ್ಮ ಆಟ ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ತುಂಬ ಡಿಗ್ನಿಫೈಡ್ ಆಗಿ ಸುದೀಪ್ ಸರ್ ಹೇಳಿದ್ರು ಆಟ ಆಡಿದ್ರಿ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಅವರಿಂದ ಆ ಒಂದು ಅಂದರೆ ಕ್ರೆಡಿಟ್ ತಗೊಳ್ಳೋದು ಅಷ್ಟು ಈಸಿ ಮಾತೇ ಅಲ್ಲ, ಅವ್ರು ಯಾರಿಗೂ ಹೇಳೋದೇ ಇಲ್ಲ ಅಷ್ಟು ಈಸಿಯಾಗಿ. ಸೊ ನಿಮ್ಗೀಗ ಅವರು ಹೇಳಿರುವಂಥದ್ದು, ಸೊ ಎಷ್ಟು ಖುಷಿ ಆಗುತ್ತೆ, ಮತ್ತು ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ ಅಂತ? ತುಂಬ ಆಸೆ ಪಟ್ಟು ಒಳಗೋದಂಥ ವ್ಯಕ್ತಿ ನಾನು. ಈ ವೇದಿಕೆ ಬೇಕೇ ಬೇಕು ಅಂತ ತುಂಬ ಹಂಬಲಿಸ್ತಿದ್ದೆ ನಾನು. ತುಂಬ ವರ್ಷಗಳ ಕನಸಿದು. ತುಂಬ ವರ್ಷಗಳು ಸೀರಿಯಲ್ ಮಾಡ್ಕೊಂಬಂದಿದ್ದೆ, ಸಿನಿಮಾಗಳು ಮಾಡಿದ್ದೆ. ಎಲ್ಲೋ ಒಂದು ಮೊನಾಟನಿ ಬ್ರೇಕ್ ಮಾಡಬೇಕು, ಇದರಿಂದ ಶಿಶಿರಾಗಿ ಜನ ಗುರುತಿಸ್ಬೇಕು ಅಂತ ತುಂಬ ಕಾಯ್ತಿದ್ದಂಥ ಸಮಯದಲ್ಲಿ ಸಿಕ್ತಂಥ ವೇದಿಕೆ ಬಿಗ್ ಬಾಸ್. ತುಂಬ ಖುಷಿ ಇತ್ತು. ಇದಕ್ಕೋಸ್ಕರ ಒಂದಷ್ಟು ತ್ಯಾಗಗಳು ಇತ್ತು, ಒಂದಷ್ಟು ಪ್ರಾಜೆಕ್ಟ್ಸ್ನ ಬಿಟ್ಟು ಬರಬೇಕಾಗಿತ್ತು. ಸೊ ಅದನ್ನೆಲ್ಲದನ್ನು ಮಾಡಿ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಒಂದು ಸಾರ್ಥಕತೆ ಅನ್ನೋ ಫೀಲ್ ಆಯಿತು. ಆ್ಯಂಡ್ ನೀವು ಹೇಳಿದಾಗೆ ಸುದೀಪಣ್ಣ 10 ಸೀಸನಲ್ಲಿ ಯಾರಿಗೂ ಈ ಮಾತುಗಳನ್ನು ಹೇಳಿಲ್ಲ. ನೀವು ಹೇಗೆ ಹೋದ್ರೋ ಹಾಗೆ ಬಂದ್ರಿ ಅನ್ನೋ ಮಾತುಗಳನ್ನ ಯಾರಿಗೂ ಹೇಳಿಲ್ಲ. ಒಂದಷ್ಟು ಜನ ಹೇಳಿರೋದುಂಟು ಸ್ಟೇಜ್ ಮೇಲೆ, ನಾನು ಹಿಂಗೋದ್ನ ಹಾಗೆ ಬಂದೆ ಅಂದಾಗ. ಅದಕ್ಕೆ ಸುದೀಪಣ್ಣ ಯಾವಾಗಲೂ ಹೇಳ್ತಿದ್ರು, ದಯವಿಟ್ಟು ಆ ಮಾತನ್ನು ಹೇಳಿಬಿಡಿ, ಸೂಟ್ ಆಗಲ್ಲ ಅಂತ. ಬಟ್ ಅವ್ರ ಬಾಯಲ್ಲೇ ಆ ಮಾತು ಹೇಳಿಸ್ಕೊಂಡಿದ್ದು ಅಥವಾ ಅವ್ರಿಗೆ ಆ ಒಪಿನಿಯನ್ ಇದೆ ಅಂತ ಗೊತ್ತಾಗಿದ್ದು ತುಂಬ ಖುಷಿ ಇದೆ. ಸೊ ನೀವು ಸುದೀಪ್ ಸರ್ಗೆ ಎಷ್ಟು ದೊಡ್ಡ ಫ್ಯಾನ್ ಅಂತ ಗೊತ್ತು. ಸೊ ನಿಮ್ಮ ಸಿನಿಮಾ ಆಡಿಯೋ ರಿಲೀಸಲ್ಲೂ ನಾನು ನೋಡಿದ್ದೆ. ಸೊ ನೀವು ಸುದೀಪ್ ಸರ್ಗೆ ಲವ್ ಲೆಟರ್ ಬರೆದು ಅವರನ್ನು ಆಡಿಯೋ ರಿಲೀಸ್ಗೆ ಕರೆಸ್ಕೊಂಡಿದ್ರಿ. ಸೊ ಆ ಲವ್ ಲೆಟರ್ಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಬಿಕಾಸ್ ಯಾರಿಗೂ ಗೊತ್ತಿಲ್ಲ, ಸುದೀಪ್ ಸರ್ಗೆ ಮಾತ್ರ ಗೊತ್ತು ನೀವೇನು ಬರೆದಿದ್ರಿ. ಸುದೀಪ್ ಸರ್ ಡೈರೆಕ್ಟ್ ವೇದಿಕೆ ಮೇಲೆ ಹೇಳ್ತಾರೆ, ನನಗೆ ಹುಡ್ಗಿರ್ ಲವ್ ಲೆಟರ್ ಬರೆದಿದ್ರು, ಆದರೆ ಫಾರ್ ದ ಫಸ್ಟ್ ಟೈಮ್ ಹುಡುಗ ಲವ್ ಲೆಟರ್ ಬರೆದಿದ್ದು ಶಿಶಿರೇನೆ ಅಂತ. ಆ್ಯಕ್ಚುಲಿ ನಾನೊಬ್ಬ ಆರ್ಟಿಸ್ಟ್ ಆಗಬೇಕು, ಅಥವಾ ನಾನು ಕಾಲೇಜ್ ಡೇಸಿಂದ ಇರ್ಬೋದು. ಸುದೀಪ್ ಸರ್ ಅಂದರೆ ನಾನು ಯಾರಾದರೂ ಫ್ಯಾನ್ ಅಂದರೆ ಸುದೀಪ್ ಸರ್ಗೆ. ನಾನು ಅವರ ವರ್ಕ್ನ ತುಂಬ ಇಷ್ಟಪಟ್ಟಂಥ ವ್ಯಕ್ತಿ. ಆ್ಯಂಡ್ ಆ್ಯಸ್ ಅ ಪರ್ಸ್ನಾಲಿಟಿ ಅವ್ರನ್ನ ತುಂಬ ಐಡಲೈಸ್ ಮಾಡಿದ್ದೀನಿ ನಾನು. ಇದ್ರೆ ಈ ಥರ ಇರಬೇಕು, ಇದ್ರೆ ಈ ಥರ ವ್ಯಕ್ತಿತ್ವ ಇರಬೇಕು ಅಂತ ತುಂಬ ಇಷ್ಟಪಟ್ಟಂಥ ವ್ಯಕ್ತಿ. ಸೊ ನಾನು ಇಂಡಸ್ಟ್ರಿಗೆ ಬರ್ತೀನಿ, ಇಂಡಸ್ಟ್ರಿಗೆ ಬಂದಮೇಲೆ ಒಂದು ಸಿನಿಮಾ ಅಂತ ಮಾಡ್ತೀನಿ. ಕ್ಯಾಮ್ರಾಗೆ ಹೇಳ್ಬೇಕಾ? ಹಂಗ ಸೊ ನಾನು ಇಂಡಸ್ಟ್ರಿಗೆ ಬರ್ತೀನಿ, ಇಂಡಸ್ಟ್ರಿಗೆ ಬಂದಮೇಲೆ ಒಂದು ಸಿನಿಮಾ ಅಂತ ಮಾಡ್ತೀನಿ. ಸಿನಿಮಾ ಅಂತ ಮಾಡಿದಾಗ ನನಗೆ ಒಂದೇ ಒಂದು ಹಠ ಇದ್ದಿದ್ದು, ನನ್ನ ಮೊದಲನೇ ಸಿನಿಮಾದ ಆಡಿಯೋ ಲಾಂಚ್ ಸುದೀಪ್ ಸರ್ ಮಾಡಲೇಬೇಕು, ಹೆಂಗಾದರೂ ಮಾಡಿ ಅವ್ನು ರೀಚ್ ಮಾಡಬೇಕು ಅನ್ನೋದೊಂದು ಹಠ ಇತ್ತು. ಸೊ ಆ ಟೈಮಲ್ಲಿ ಸುದೀಪ್ ಸರ್ ಟ್ವಿಟರಲ್ಲಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿದ್ದರು. ಸೊ ಹೆಂಗೆ ರೀಚ್ ಮಾಡೋದು ಗೊತ್ತಿಲ್ಲ, ಮನೆ ಹತ್ರ ಹೋಗಬೇಕಾ, ಏನಾದರೂ ಕೇಳಬೇಕಾ, ನೋ ಐಡಿಯಾ. ಸೊ ನಾನೇನು ಮಾಡಿದೆ, ಟ್ವಿಟರಲ್ಲಿ ಮೆಸೇಜಸ್ ಹಾಕೋಕ್ಕೆ ಶುರು ಮಾಡಿದೆ. ಒಂದಷ್ಟು ಮೆಸೇಜಸ್ ಹಾಕಿದ್ಮೇಲೆ ರೆಸ್ಪಾನ್ಸ್ ಬಂತು. ರೆಸ್ಪಾನ್ಸ್ ಬಂದಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರೋಸೆಸ್ಸಲ್ಲಿ ಪ್ಯಾರಾಗಟ್ಲೆ ಬರಿತಾ ಇದ್ದೆ, ಇಷ್ಟು ಶುದ್ಧ ಬರಿತಾ ಇದ್ದೆ. ಅಣ್ಣ, ನನಗೆ ಅದು ತುಂಬ ನಿಮ್ಮಂದರೆ ಪ್ರೀತಿ, ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ ನಾನು, ನನ್ನ ಮೊದಲನೇ ಪ್ರಯತ್ನ, ನೀವು ಬರಬೇಕು, ಆಡಿಯೋ ಲಾಂಚ್ ಮಾಡಿಕೊಡ್ಬೇಕು, ಆ ಥರ ತುಂಬ ಇಷ್ಟು ಶುದ್ಧ ಬರಿತಾ ಇದ್ದೆ. ಸೊ ಅದೆಲ್ಲ ನೋಡಿ ಈ ಹುಡುಗನಿಗೆ ಇಷ್ಟೊಂದು ನಾನು ಬೇಕು ಅನ್ನೋದು ಇದೆಯಲ್ಲ ಅಂತ ಅವ್ರಿಗೆ ಅರ್ಥ ಆಯಿತು. ಅರ್ಥ ಆಗಿ ಮನೆಗೆ ಕರೆಸ್ಕೊಂಡು ಮಾತಾಡಿ ಡೇಟ್ ಫಿಕ್ಸ್ ಮಾಡಿಕೊಟ್ಟು, ನೀನು ಹೇಳಿದ ಜಾಗದಲ್ಲಿ ನಾನು ಬಂದು ಮಾಡಿಕೊಡ್ತೀನಿ ಅಂತ ಬಂದು ಮಾಡಿಕೊಟ್ರು. ಆ ಒಂದು ದೊಡ್ಡ ವ್ಯಕ್ತಿತ್ವಕ್ಕೆ ನಾನು ಫ್ಯಾನು.